ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೇನು ಅಂತಂದರೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು. ಇವತ್ತೇನು ಅಂತಂದರೆ ಒಬ್ಬರು ಯುವ ರೈತರಿದ್ದಾರೆ. ಅವ್ರ ಮನೆಗೆ ಬೇಕಾದ ಏನು ಮಾಡ್ತಿದ್ದಾರೆ, ಆರ್ಗ್ಯಾನಿಕಲ್ಲಿ ಬೆಳ್ಕೊತಾ ಇದ್ದಾರೆ. ಜೊತೆಗೆ ಏನು ಅಂದರೆ ಅಡಿಕೆ ಏನು ಅಂತಂದರೆ ಅವರು ಕೂಡ ಅಡಿಕೆನ ಆರ್ಗ್ಯಾನಿಕಲ್ಲೇ ಅವರೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಅಂತಂದರೆ ಇವರು ಮನೆಗೆ ಬೇಕಾದನ್ನೆಲ್ಲ ಅವ್ರ ಹೊಲದಲ್ಲೇ ಸಾವಯವಾಗಿ ಬೆಳ್ಕೊತಾ ಇದ್ದಾರೆ. ಅವ್ರದ್ದು ಕೃಷಿ ಹೇಗಿದೆ, ವರ್ಷ ಎಲ್ಲ ಯಾವ ಥರ ಎಲ್ಲ ಬೆಳೆಗಳನ್ನ ಬೆಳೀತಾರೆ ಅದೆಲ್ಲ ಏನಂದರೆ ಇವತ್ತು ಸಂಪೂರ್ಣವಾಗಿ ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮೊಟ್ಟಿಗೆ ತಿಮ್ಮೇಗೌಡರು ಇದ್ದಾರೆ. ತಿಮ್ಮೇಗೌಡ್ರೆ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮದು ಸುಮಾರು 4 ವರ್ಷಗಳ ನಂತರ ಮತ್ತೆ ನಾವು ಯೂಟ್ಯೂಬ್ ವೀಡಿಯೋಗಳ್ನ ಇವ್ರದ್ದು ಮಾಡ್ತಾ ಇರೋದು ತಿಮ್ಮೇಗೌಡ್ರದ್ದು. ತಿಮ್ಮೇಗೌಡ್ರೆ, ಈಗ ನೀವೇನು ಅಂತಂದರೆ ಈಗ ಆರ್ಗ್ಯಾನಿಕ್ಕಾಗಿ ನಿಮ್ಮ ಮನೆ ಬೇಕಾದಾಗಿರ್ಬೋದು, ನಿಮ್ಮ ತೋಟ ಆಗಿರ್ಬೋದು, ಆಮೇಲೆ ನೀವು ಸಾಕಿರೋಂಥ ಹಸುಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಒಟ್ಟಾರೆ ನಿಮ್ಮ ವರ್ಷ ಎಲ್ಲ ಯಾವ ಥರ ನೀವು ಕೃಷಿ ಚಟುವಟಿಕೆಗಳನ್ನ ಮಾಡ್ತೀರಾ, ನಿಮ್ಮ ಮನೆಗೆ ಯಾವ ಥರ ಬೆಳ್ಕೊಂತೀರಾ, ಮತ್ತು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀರಾ, ಅದೆಲ್ಲ ಇವತ್ತೇನೋ ನಮಗೆ ಪೂರ್ಣವಾಗಿ ಮಾಹಿತಿ ಕೊಡಬೇಕು. ಬಿಡು. ನಿಮಗೂ ಕೂಡ ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ನಮ್ಮ ಆತ್ಮೀಯರಾಗಿರೋದು ನಮಗೂ ಒಂದು ಸ್ವಲ್ಪ ಇದಾಗುತ್ತೆ. ನಾವು ರೈತರು ಆಗಿದ್ದೀವಿ ಫುಲ್ಲು. ನಾವು ಈಗ ಒಂದು 5 ವರ್ಷದಿಂದ ಕಂಪ್ನಿ ಕಡೆ ಹೋಗ್ತಾ ಇದ್ದೀವಿ. ಒಂದು 20,000 ಸಂಬಳ ಕೊಡೋರು. ನಮ್ಮ ಅಪ್ಪಾಜಿ ಡೆತ್ ಆಗಿರೋದ್ರಿಂದ ಈ ತೋಟ ನೋಡ್ಕೊಳೋರು ಯಾರೂ ಇಲ್ಲ. ಈಗ ನಾವೇನು ಮಾಡಿದ್ದೀವಿ, ಫುಲ್ ಕೃಷಿ ಇಳಿಯಾನೆ ಅಂತ ಹೇಳಿ ಫುಲ್ ನಮ್ಮ ತೋಟ ಆದಷ್ಟು ಆರ್ಗ್ಯಾನಿಕ್ ಮಾಡಾನೆ, ವಿಷ ಬಿತ್ತೋದು ಬೇಡ ಅಂತ ಹೇಳಿ ವಿಷ ಮುಕ್ತ ಮಾಡಾನೆ ಅಂತ. ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದೀವಿ. ನಾವು ಈಗ ನಾರಾಯಣ ರೆಡ್ಡಿ ಆಗಿರ್ಬೋದು, ಈಗ ನಮಗೆ ತುಂಬಾ ಒಳ್ಳೆ ಇದನ್ನ ಕೊಡ್ತಾರೆ, ಐಡಿಯಾಗಳು, ಬುಕ್ಗಳು ಎಲ್ಲ ಓದಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ ನಾವು ಇಂಪ್ರೆಸ್ ಆಗಿ ಅಲ್ಲೂ ಇಲ್ಲೂ ಹೋಗಿ ನೋಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವ್ ಹೇಳ್ತೀವಿ ಈ ಕೃಷಿಯಿಂದ ಏನ್ ಬರುತ್ತೆ ನಿಮ್ಗೆಲ್ಲ ಅಂತ ಹೇಳ್ತಾರೆ. ಆದ್ರೂ ನಮ್ ತಂದೆಯವರು ಕೃಷಿ ಆಗಿರೋ ನಮ್ಗೊಂಥರ ಹೆಮ್ಮೆ. ಅವರು ಬಂದಿದ್ದಾರಿನ ನಾವು ನಡಿಯಾನೆ ಅಂತ ಸುಮ್ಮನೆ ಎಲ್ಲೋ ಬೆಂಗಳೂರು ಅಲ್ಲೆಲ್ಲ ಹೋಗಿ 20,000 ಸಂಬಳ ಇದು ತಗೊಂಡು ನಮ್ಮ ಆರೋಗ್ಯ ಏರುಪೇರು ಮಾಡ್ಕೊಂಡು ಹೆಂಗೆ ಅಂತ ಆದಷ್ಟು ಇಲ್ಲೇ ಸುಖ ಜೀವನ ಮಾಡ್ತಾ ಇದೀವಿ. ಈಗ ಕರು ದನ ಇದ್ದಾವೆ ಎಲ್ಲ ಫುಲ್ ಅದರಲ್ಲೇ ಫುಲ್ ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ. ಫುಲ್ ಗೊಬ್ಬರನೂ ಇಲ್ಲೆಲ್ಲ ಸೊಪ್ಪು ಸಿಗುತ್ತೆ, ಸೊಪ್ಪೆಲ್ಲ ಕತ್ತರಿಸಿ ಈಗ ಮಲ್ಚಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿ. ಈಗ ದನಗಳು ಇದಾವೆ 3, ಅದೊಂದು ಡೈರಿಗೆ ಹಾಕ್ತಿವಿ. ನಾವು ಮಾವುಗಳು ಈಗ ಈಗ 2ನೇ ವರ್ಷದಿಂದ ಮಾವು ಇದೆ ನಮ್ದು ಫುಲ್ ಆರ್ಗ್ಯಾನಿಕ್ ಆಗಿ. ಸ್ನೇಹಿತರೆ, ಏನು ಅಂತಂದರೆ ವರ್ಷದಲ್ಲಿ ಒಂದ್ಸತಿ ಮಾವು ಬರುತ್ತಲ್ವಾ, ಆ ಮಾವನೇನು ಮಾಡ್ತಾರೆ ನಮ್ಮ ಶಿರಾ ತಾಲೂಕಲ್ಲಿ ಇವರು ಮಾರ್ಕೆಟಿಂಗ್ ಮಾಡ್ತಾರೆ. ಆ ಮಾವೇನಾದ್ರು ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಅದೆಲ್ಲ ಮಾಡಲ್ಲ, ನ್ಯಾಚುರಲಾಗಿ ಹಣ್ಣು ಮಾಡಿಬಿಟ್ಟು ಅದನ್ನು ಮನೆಗೆ ಏನು ಅಂತಂದ್ರೆ ತಲುಪಿಸ್ತಾರೆ. ನಾನು ಒಂದ್ಸತಿ ತಗೊಂಡಿದ್ದೆ. ನೆಕ್ಸ್ಟ್ ಸೀಸನ್ ಬಂದಾಗ ನೀವು ತಿಮ್ಮೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಮಾವಿನ ಹಣ್ಣು ಬರುತ್ತೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮುಂದೆ ಬೇಕಾದರೆ. ತುಂಬ ನಮ್ಮ ಸ್ನೇಹಿತರ ಜನಾರ್ದನ್, ಮಂಜು ಅವರೆಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ರು. ಆರ್ಗ್ಯಾನಿಕ್ ಮಾವು ಈಗ ಮಂಡ್ಯದಲ್ಲಿ ಮಾಡ್ತಾವ್ರೆ. ನಮ್ಮ ಫ್ರೆಂಡ್ಗಳೆಲ್ಲ ಒಂದು 5-6 ಜನ ಬೆಂಗಳೂರಲ್ಲಿ ಹೋಗಿ ಎಲ್ಲ ಕೊಟ್ಟು ಬಿಡ್ತಾರೆ. ಆ ಥರ ಮಾಡೋ ಅಂತ ನಂಗೆ ಪ್ರೋತ್ಸಾಹ. ನಾನು 1 ಸತಿ 2 ಸತಿ ಟ್ರೈ ಮಾಡಿದೆ. ಅದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆದರೆ ಹೋದ ವರ್ಷ ನಮ್ಗೊಂದು ಸ್ವಲ್ಪ ಮನೆ ಕಡೆ ತೊಂದರೆ ಇರೋದ್ರಿಂದ ಆ ಪ್ರೋಸೆಸ್ ಹಂಗೆ ಬಿಟ್ಟು ಮನೆಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಕೊಟ್ಟು ಸುಮ್ಕಾಗ್ಬಿಟ್ವಿ. ಈ ವರ್ಷ ಖಂಡಿತ ಮಾಡೋಣ ಅಂತ ತುಂಬ ಆಸೆ ಇದೆ. ಈ ಸತಿ ಪ್ರಯತ್ನ ಮಾಡ್ತೀವಿ. ಆದರೂ ನಮ್ಮ ಕಡೆ ಆರ್ಗ್ಯಾನಿಕ್ ಆಗಿ ಈಗ ಹಣ್ಣಿನ ಗಿಡ ಆಗಿರ್ಬೋದು, ನಮ್ಮ ಫ್ರೆಂಡ್ ಹರೀಶಣ್ಣ ಅಂತ ಬೆಳ್ಳಾವಿ, ಅವರು ತುಂಬಾ ನಂಗೆ ಪ್ರೋತ್ಸಾಹ ಕೊಡ್ತಾರ. ಅವರು ನಾನು ಈ ತರ ಮಾಡ್ರಿ ಗೌಡ್ರಿ, ಹಣ್ಣಿನ ಗಿಡ ನಮ್ಗೆ ಬೇರೆ ಮಾರದ್ ಬೇಡ, ನಮ್ಗೂ ನಮ್ಮ ಹೊಲ್ದ ಹತ್ರ ಯಾರು ಬರ್ತಾರ ಒಂದ್ ಹಣ್ಣು ಕೊಟ್ರೆ ನಮ್ಗೆ ಅದೇ ಸಂತೋಷ. ನಾವೇನು ಅವ್ರೇನು ನಮ್ಗೇನು ದುಡ್ಡು ಕೊಡು ಅದನ್ನ ಕೊಡು ಅಂತ ಯಾರು ಕೇಳಲ್ಲ. ಬಂದವ್ರಿಗೆ ತಣ್ಣಗೈತಪ್ಪ ನೆಲ ಹಂಗೆ ನೋಡ್ಕೊಂಡ್ರೆ ಸಾಕು. ಈಗ ನಮ್ಮ ಹತ್ರ ಒಂದು 10-15 ಗಿಡದ ವೆರೈಟಿ ನೋಡ್ಕೊಂಡಿದೆ. ವಾಟರ್ ಆಪಲ್ ಆಗಿರ್ಬೋದು, ಸಿದ್ದು ಹಳಸು, ಮೋಸಂಬಿ, ತಿರ್ಗಾ ಸೀತಾಫಲ, ತಿರ್ಗಾ ಹಣ್ಣಿನ ಗಿಡ ಬೆಳೆಸ್ಬೇಕು ಅಂದ್ರೆ ನಂಗೆ ತುಂಬಾ ಆಸೆ. ಈಗ ಸಣ್ಣ ಹುಡುಗನಿಂದನೂ ಅಷ್ಟೇ. ಹಣ್ಣಿನ ಗಿಡ ಅಂದ್ರೆ ನಂಗೆ ಪ್ರಾಣ. ಯಾವ್ದನ ಹಣ್ಣು ಸಿಗ್ಲಿ ತಂದು ನಾನು ಬೆಳೆಸ್ಬೇಕು, ನಾನು ತಿನ್ಬೇಕು, ಇಲ್ಲಿ ಬರೋರ್ಗೂ ಕೊಡ್ಬೇಕು. ಅದು ನಂಗೆ ತುಂಬಾ ಆಸೆ. ಈಗ ನಾವು ಗೆಣಸುನು ಅಷ್ಟೇ, ಫುಲ್ ಬದಿನಲ್ಲಿ ಏನೈತೆ ಗೆಣಸೆಲ್ಲ
ಮರಗೆಣಸು ಒಂದೊಂದು ಗಿಡ ತೆಗೆದ್ಬಿಟ್ರೆ ಒಂದ್ 5 kg ತನಕ ಗೆಣಸು ಬರ್ತವೆ. ಹೌದು ನೀವು ತಿಂದಿದ್ದೀರಾ ಪರಂಗಿ ಆಗಿರ್ಬೋದು. ಹೌದು. ಆದ್ರೆ ಬದೇ ಯೂಸ್ ಮಾಡ್ಕೊಂತೀನಿ ನಾನು. ಬೇರೆ ಏನ್ ಸ್ಪೇಸ್ ಆದ್ರೂನ ಯೂಸ್ ಮಾಡ್ಕೊಂಡು ಬೆಳ್ಕೊಂತೀವಿ ನಾವು. ಈ ಸತಿ ದವಸ ಧಾನ್ಯನೂ ಬೆಳೆದಿದ್ದೀವಿ, ರಾಗಿ ಆಗಿರ್ಬೋದು, ಕಡಲೆ ಬೀಜ. ಅದಕ್ಕೆ ನಾನು ಬರೀ ಕಡಲೆ ಬೀಜ ರಾಗಿಗೆ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಈಗ ಅಗಟಿ ಸಾಲು ನಾನೊಂದು ನಾರಾಯಣ ರೆಡ್ಡಿ ಅವ್ರ ಬುಕ್ ಓದಿದಾಗ ಅಗಟಿ ಸಾಲು ಹೆಂಗ್ ಯೂಸ್ ಮಾಡ್ಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. ಈಗ ಬೇಕಾದ್ರೆ ಅಳಸಂಡೆ, ತೊಗರಿ ಪ್ಲಸ್ ಇದು ಅವರೇ ನಾನು ಎಲ್ಲ ಅಗಟಿ ಸಾಲು ಖಂಡಿತ ವರ್ಷ ಹಾಕ್ತಾನೆ ಇದ್ದೀನಿ. ನಾವೇನು ಬೆಳಿಲಿಲ್ಲ ಅಂದ್ರೆ ಅಗಟಿ ಮಾತ್ರ ಬೆಳ್ಕೊಂತೀವಿ. ಯಾಕೆಂದ್ರೆ ಅವ್ರ ಬುಕ್ ಭಾರಿ ನನಗೆ ಒಳ್ಳೆ ಇಂಪ್ರೆಸ್ ಆಯ್ತು. ಅವ್ರ ಬುಕ್ ಚೆನ್ನಾಗಿ ಬರೋದು ನಾರಾಯಣ ರೆಡ್ಡಿ ಅವ್ರ ತೋಟ ಎಲ್ಲ ಹೋಗಿದ್ದೀವಿ. ಅಮೃತ ಭೂಮಿ ಆಗಿರ್ಬೋದು, ಒಳ್ಳೊಳ್ಳೆ ಈಗ ನಮ್ಮ ಫ್ರೆಂಡ್ ಕೀರ್ತಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ನಮಗೆ ಒಂದು ಸ್ವಲ್ಪ ಇಂಪ್ರೆಸ್ ಮಾಡ್ತಾರೆ. ನಾವು ಏನಂತ ಜಾಸ್ತಿ ಬೇಡ, ನಮ್ಗೇನು ಮನೆಗೆ ತಕ್ಕನಾಗ ಆರ್ಗ್ಯಾನಿಕ್ ಬೆಳ್ಕೊಂಡು ಸುಖ ನೆಮ್ಮದಿ ಮಾಡೋಣ ಅಂತ ಹೇಳಿ. ಈಗ ರೈತರು ಅಂದ್ರೆ ಬಿಡಪ್ಪ ಅವ್ರು ಏನೋ ಬೆಳಿತಾರೆ, ಇದೇನೋ ಬೆಳಿತಾರೆ ಅಮ್ಮಂಗೆ ಥರ ಕೇರ್ಲೆಸ್ ಆಗ್ಬಿಟ್ಟೈತಿ. ಜನಗಳಿಗೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು, ಅದಿಲ್ಲ ಅಷ್ಟು ಗೊಬ್ಬರ ತರ್ತಾರೆ ಹಾಕ್ತಾರೆ. ಸುಮ್ಮನೆ ಈಗ ಒಂದು 3 ಸೀಮೆಸ ಮಾಡ್ಕೊಂಡು ಅದನ್ನೇ ಗೊಬ್ಬರ ಎಷ್ಟು ಬರುತ್ತೆ ಗೊತ್ತಾ, ಅದರಲ್ಲೇ ಜೀವಾಮೃತ ಮಾಡ್ಕೊಬೋದು. ಎಲ್ಲ ಮಾಡ್ಕೊಂಡು ಇಂಪ್ರೂವ್ ಮಾಡಬೇಕು. ಸುಮ್ಮನೆ ಅಲ್ಲೂ ಇಲ್ಲೋ ಹೋಗೋದ್ಕಿಂತ ನಮ್ಮ ಜಮೀನು ನಾವು ಇಂಪ್ರೂವ್ ಮಾಡೋಣ ಅಂತ ಹೇಳಿ ನನ್ನ ಆಸೆ. ಈಗ ತಿಮ್ಮೇಗೌಡ್ರೆ ಇದು ಎಷ್ಟು ವರ್ಷ ಆಗಿರ್ಬೋದು ಮಾಡ್ತೀವಿ? ಇದು 3 ವರ್ಷ ಆಗಿದೆ. 3 ವರ್ಷದ ಮೇಲೆ 3 ತಿಂಗಳಿಗೆ ಒಂಬಳೆ ಹೊಡೆದಿದೆ. ಸೂಪರ್. ಈಗ ಮುಖ್ಯವಾಗಿ ಏನು ಅಂತಂದ್ರೆ ಇದು ಸ್ನೇಹಿತರೆ, ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಈ ತರ ಮಲ್ಚಿಂಗ್ ಎಲ್ಲ ಸಿಗಲ್ಲ, ಮೇಲೊಂದಿಕೆ ಅಂತ ಕರೀತಾರೆ ಇದನ್ನ. ನಮ್ಮ ಭಾಗದಾಗ ಏನು ಅಂತಂದ್ರೆ ಜಾಸ್ತಿ ಏನಂದ್ರೆ ಫುಲ್ ಎಲ್ಲ ಹೆಂಗಂದ್ರೆ ಕೆಂಪಂಗೆ ಹಿಂಗೆ ಫುಲ್ ಭೂಮಿ ಹೆಂಗಿರುತ್ತೆ ಅಂದ್ರೆ ಪ್ಲೇನ್ ಆಗಿ ಇಕ್ಕೊಂಡ್ಬಿಡ್ತಾರೆ, ಹುಲ್ಲು ಕೂಡ ಬಿಡಲ್ಲ. ಬಟ್ ಮಲ್ಚಿಂಗ್ ಮಾಡಿದ್ದಾರೆ. ನಾವು ಆ ತರ ಅಲ್ಲ, ಈ ಕೆಳಗಿಂದನೂ ಅಷ್ಟೇನಾ ನೋಡ್ರಿ, ಈಗ ಫುಲ್ ಗೊಬ್ಬರನೇನ ಎಲ್ಲ ನೋಡ್ರಿ, ಎಲ್ಲ ಫುಲ್ ಮಲ್ಚಿಂಗ್ ಮಾಡ್ಬಿಡ್ತೀನಿ ನಾನು. ಈ ಸೊಪ್ಪು ಏನೇನ್ ಸಿಗುತ್ತೆ, ಸಗಣಿನೂ ಇದೆ, ಸಗಣಿನೂ ಐತೆ, ಎಲ್ಲ ಒತ್ತಿಗೆ ಮಾಡ್ತೀನಿ ನಾನು. ಜಾಸ್ತಿ ಆರ್ಗ್ಯಾನಿಕ್ ಆಗಿ ಮಾಡಕ್ಕೆ ಇಂಟ್ರೆಸ್ಟ್ ನನಗೆ. ತುಂಬಾ ಒಳ್ಳೇದು. ಈಗೇನು ಅಂದ್ರೆ ಕೆಲವೊಂದು ಕೆಮಿಕಲ್ಸ್ಗಳನ್ನೆಲ್ಲ ತಂದು ಎಳಿತಾರೆ. ನಮ್ಗೆ ಸುತ್ತ ಸೊಪ್ಪು ಸಿಗುತ್ತೆ, ಸೊಪ್ಪು, ಬೇವಿನ ಸೊಪ್ಪು, ಅದು ಇದು ನೋಡ್ರಿ. ನಮ್ಗೆ ಯಾವ ತರ ಬೇಕಾ, ಇದು ಟ್ರಂಚ್ ವಾಡ್ ಸಿಕ್ಕಿರೋದ ನನ್ನ ಇದೇ ಅಷ್ಟು ಅಂಬಿಷನ್. ಅದಕ್ಕೆ ಏನೇನೈತೆ ಎಲ್ಲ ತುಂಬಬೇಕು. ಈಗ ಮೇಲೆ ಇಕ್ಕಿರೋ ಗಿಡ ಅಷ್ಟೊಂದು ಹೋಗುವಾಗ ಬರಲ್ಲ. ಟ್ರಂಚ್ ಹೊಡ್ಸಿದ್ರೆ ನೀರು ಕಡಿಮೆ ತಾಣುತ್ತೆ. ನೀರು ಬಳಸಕು ಗೊಬ್ಬರ ಏನಾದ್ರು ವೇಸ್ಟೇಜ್ ಸಿಗುತ್ತಾ ಎಲ್ಲ ಹಾಕ್ರಿ. ಒಂದಲ್ಲ ಒಂದಿನ ಇಕ್ಕಿದ ಮರ ಫಲ ಕೊಡುತ್ತೆ. ಇದು ನಿಜವಾಗ್ಲೂ ಏನಂದ್ರೆ 3 ವರ್ಷದ ಮರ ಇದು. 3 ವರ್ಷ ನೋಡಿ ಹೆಂಗಿದೆ, ಸ್ಟ್ರೆಂತ್ ಆಗೈತೆ. ಏನು ಅಂತಂದ್ರೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಗೊಬ್ಬರ ಸಿಕ್ತು ಅಂದ್ರೆ ಇದು ಒಳ್ಳೆ ಫಲವತ್ತವಾಗಿ ಸದೃಢವಾಗಿ ಬರುತ್ತೆ. ಇದು ಚೆನ್ನಾಗಿದೆ ಸಾಕ್ಷಿ. ನೋಡ್ರಿ 3 ವರ್ಷಕ್ಕೆ ಒಂಬಳೆ ಹೊಡೆದಿದೆ. ಅಲ್ಲಿ ಇನ್ನ ನಮ್ಮ ತೋಟ ಇದೆ, ಬರೀ ತೋರಿಸುತ್ತೆ. ಒಂಬಳೆ ಹೊಡೆದ್ರ ಹತ್ರ ಹೋಗೋಣ ಬನ್ನಿ. ಈಗ ಇದು 3 ವರ್ಷದ ಗಿಡ ನೋಡಿ, ಚೆನ್ನಾಗಿ ಒಂಬಳೆ ಹೊಡೆದ ಎಲ್ಲ ಒಂದು 10 ಹೊಡೆದಿದ್ದಾವೆ. ಫುಲ್ ಆರ್ಗ್ಯಾನಿಕ್ ಆಗಿ ಬಂದಿರೋದು ಇದು. ಈ ಗೊಬ್ಬರ ಆಗಿರ್ಬೋದು ನೋಡಿ, ಇದೆಲ್ಲ ಬೇವಿನ ಸೊಪ್ಪು. ಇದು ಏನೇನು ಸೊಪ್ಪು ಸಿಗುತ್ತೋ ಅದೆಲ್ಲ ತಂದು ಹಾಕಿದ್ದೀನಿ ನೋಡ್ರಿ. ಫುಲ್ ಆರ್ಗ್ಯಾನಿಕ್ಕೇನ ನೋಡ್ರಿ ಗೊಬ್ಬರ. ಯಾವ್ಯಾವ ಥರ ಇದೆ ನೋಡ್ರಿ, ಒಳ್ಳೆ ಗೊಬ್ಬರ ಆಗಿದೆ, ಒಳ್ಳೆ ಗೊಬ್ಬರ. ಆದಂತೂ ನಾನು ಜಾಸ್ತಿ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ನನ್ನ ಆಸೆ. ನೋಡ್ರಿ ತೆಂಗುನು ಅಷ್ಟೇನ, ಇದು 4 ರಿಂದ 5 ವರ್ಷದ ತೆಂಗು ಬಂದ್ಬಿಡುತ್ತೆ. ನಾವು ಬರೀ ಅಡಿಕೆಗೆ ಫೋಕಸ್ ಆಗಬಾರ್ದು ಅಂತ ತೆಂಗುನು ಇಟ್ಟಿದ್ದೀನಿ. ತೆಂಗುನು ಒಂದು ಕೆಳಗಡೆ ಈ ವರ್ಷನೂ ಒಂದು 40 ಇಟ್ಟಿದ್ದೀನಿ, ಹತ್ತಲು ವರ್ಷನೂ ಒಂದು 30 ಇಟ್ಟಿದೆ. ಎಲ್ಲ ಒಂದು 60-70 ತೆಂಗುನು ಇದೆ. ಬರೀ ಅಡಿಕೆಗೆ ಫೋಕಸ್ ಮಾಡಿದರೆ ಮುಂದೆ ಭಾರಿ ಕಷ್ಟ ಆಗುತ್ತೆ. ಹೌದು, ಅದಕ್ಕಾಗಿ ಈಗ ಅಡಿಕೆ ಜೊತೆಲಿ ಬೇರೆನೋ ಮಾಡಬೇಕು ಅಂತ ತೆಂಗು ಪ್ರಯತ್ನ ಬಿದ್ದರೆ ಚಂದ. ನನಗಿನ್ನ ನಿಂಬೆ, ಮಾವು ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಮುಂದೆ ಮಾಡುವ, ಖಂಡಿತ ಮಾಡೋ. ಇದು ಇದು ನಾಟಿದ ಹೈಬ್ರಿಡ್? ಇದು ನಾಟಿ ಫುಲ್ಲು. ನಾವ್ ಯಾವ ಹೈಬ್ರಿಡ್ ಇಡಾಕೋಲ್ಲ, 3 ವರ್ಷಕ್ಕೆ ಬಂದ್ಬಿಡ್ತವೆ. ನಾವು ಆದಷ್ಟು ನಾಟಿನೇ ಇಡೋದು. ಇದು ನಾಟಿನೇ ಅಂದ್ರೆ ಕೆಳಗೆ ಬಿಟ್ಬಿಟ್ಟಿದೆ ಅಪ್ಪ? ಕೆಳಗೆ ಬಿಟ್ಟಿದ್ದೀವಿ ತುಂಬಾ. ಅಲ್ಲೂ ಸುತ್ತ ಇಟ್ಟಿದ್ವಿ, ಅವಾಗ ಸುತ್ತ ಇಟ್ಟಾವ ಎಲ್ಲ ಅಲ್ಲೇ ಫಸ್ಲು ಕೊಡ್ತಾವೆ. ಈಗ ಇಟ್ಟಿರಾವ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇಕ್ಕಿದ್ದೀನಿ ನಾನು. ಈಗ ಒಂದೇ ಸತಿ ಯಾಕೆ ಸುಮ್ಮನೆ ತೊಂದರೆ ಹಂತವಾಗಿ ಮಾಡ್ತಾ ಇದೀವಿ, ಸ್ಟೆಪ್ ಬೈ ಸ್ಟೆಪ್. ಈ ಸತಿ ಕೆಳಗಡೆ ಒಂದು 30-40 ಇಟ್ಟಿದ್ದೀನಿ. ಇದನ್ನ ಫಸ್ಟ್ ಟೈಮ್ ಇಟ್ಟಿದ್ ನಮ್ಮ ಅಪ್ಪ ಇದ್ದಾಗ. ಎಲ್ಲ ಒಂದು 15-16 ಇಟ್ಟಿದ್ವಿ. ನಮ್ಮ ಅಪ್ಪ ಫಸ್ಟ್ನೇ ಮರನೇ ಇದು ಇಟ್ಟಿದ್ದು ನೋಡಪ್ಪ.
ಅವಾಗ ನಮ್ಮ ಅಪ್ಪಾಜಿ ಇದ್ರು ಇನ್ನಾನ. ಈಗ ಈ ಮರಗಳು ನೋಡಿ ಬೇಜಾರಾಗ್ತದೆ. ನಮ್ಮ ಅಪ್ಪಾರು ಪಾಪ ಇಟ್ಟರು. ಅವ್ರದ್ದು ನೋಡಿ ಅವ್ರಿಗೆ ಗಿಡ ಶಾಶ್ವತವಾಗಿದೆ. ನಮಗೆ ತಂದೆಯವರೇ ಸ್ಫೂರ್ತಿ ಆಗಿದ್ರು. ಏನ್ ಮಾಡ್ತೀರಾ, ವಿಧಿ ನಮ್ಮ ಕೈಲಿ ಏನೈತೆ ಅಲ್ವಾ? ಹೌದು. ಬಟ್ ಅವ್ರ ಮಾರ್ಗ ಕೊಟ್ರ ಮಾರ್ಗ ತುಂಬಾ ಚೆನ್ನಾಗಿದೆ. ಅವ್ರ ಏನ್ ಒಳ್ಳೆತನ ಇತ್ತ, ಅವ್ರನ್ನೇ ನಮ್ಮನ್ನ ಕಾಪಾಡ್ತಾ ಇದೀವಿ ಈಗ. ಹೌದು. ಅದಕ್ಕಾಗಿ ನಮ್ಮ ತಂದೆಯವ್ರನ್ನ ನೆನ್ಸ್ಕೊಬೇಕು ಈ ತಣ್ಣೊಂದ್ ಹೊತ್ನಾಗ. ಹೌದು. ತಂದೆ ತಾಯಿ ನೆನ್ಸ್ಕೊಂಡ್ರೆ ಒಂದೊಟ್ಟು ಊಟ. ಹೌದು. ಈಗ ಏನಂತಂದ್ರೆ ಸ್ಕೂಲ್ ಹತ್ರ ಹೋಗೋಣ ಬನ್ನಿ. ಆಗಿರೋದ್ರಿಂದ ರೈತರು ಫಸ್ಟ್ ಫೋಕಸ್ ಮಾಡೋದು ಈಗ ಆರ್ಗ್ಯಾನಿಕ್ ಆಗಿ ಮಾಡ್ಬೇಕು ಅಂತಾನೆ ಎಷ್ಟೋ ಜನ ಪ್ರಯತ್ನ ಬೀಳ್ತಾರೆ. ಅದಕ್ಕೆ ನಾವು ಮುಖ್ಯವಾಗಿ ದನ ಕರುಗಳನ್ನ ಸಾಕ್ಬೇಕು. ಈಗ ನಮ್ಗೆ ಹಾಲಿಂದಾಗಿರ್ಲಿ, ಗೊಬ್ಬರದಾಗಿರ್ಲಿ, ನಮ್ಗೆ ದನ ಇದ್ರೆ ಒಂದ್ ಸ್ವಲ್ಪ ಕೆಲಸ ಸಿಕ್ತಂಗ. ನಮ್ಗೆ ಗೊಬ್ಬರ ಆಗುತ್ತೆ, ಮತ್ತೆ ದುಡ್ಡು ಕೂಡ ಆಗುತ್ತೆ. ಡೈರಿಗೆಲ್ಲ ಹಾಕ್ತಿವಿ. ಒಂದು ಎಮ್ಮೆ ಇದೆ, ಒಂದು ಎರಡು ಕರ, ಒಂದು ಹಸು ಇದೆ. ಅದು ಎಲ್ಲ ಈಗ ತುಂಬಾಗಿದೆ. ನಮ್ಗೆ ಇವೇ ನಮ್ಗೆ ಜೀವನಾಡಿಗಳು. ಆದ್ರಿಂದ ರೈತರುಗಳು ಆದಷ್ಟು ಹಸುಗಳು ಎಲ್ಲ ಸಾಕಿರೋ ತುಂಬಾ ಉತ್ತಮ. ಒಳ್ಳೆ ಗೊಬ್ಬರ ಸಿಗುತ್ತೆ. ಈ ಗೊಬ್ಬರ ಎಲ್ಲೋ ತಂದು ಮಾರೋದ್ಕಿಂತ ನಾವೇ ಮಾಡ್ಕೊಂಡು ಡೈಲಿ ನಾವು 5 ಗಿಡ 6 ಗಿಡಕ್ಕೆ ತುಂಬಾ ಗೊಬ್ಬರ ಕೊಡ್ತಾ ಇರ್ತೀವಿ. ಒಟ್ಟನೆ ಈಚೆನೆ ಏನ್ ಗೊತ್ತಾ ಇಲ್ಲ ಗೊಬ್ಬರ ಏನ್ ನಾನು ಇಕ್ಕಾಗ್ಲಿಂದ ಇಕ್ಕಕ್ಕೆ ಕರ್ಕೊಂಬಂದಿದ್ದ ಅಷ್ಟೇನ. ಏನು ಈಗ ಹುಲ್ಲೆಲ್ಲ ನಾವೇ ಹೊಡ್ಕೊಂತೀವಿ ಚೆನ್ನಾಗಿ. ನಮ್ ಕೈಲಿ ಎಷ್ಟ ಡೈಲಿ ನಮ್ಗೇನು ಗೌರ್ಮೆಂಟ್ ಕೆಲ್ಸದಾರ 10 ಗಂಟೆಗೆ ಬಾ, ಸಂಜೆ 4:15 ಹೋಗು ಅಂತಾರೆ. ನಮ್ಗ ಹಂಗಿಲ್ಲ. ನಾನು 1 ಗಂಟೆ ಕೆಲಸ ಮಾಡ್ತಿರ್ತೀವಿ, ಸಂಜೆ 6 ಗಂಟೆ ಕೆಲಸ ಮಾಡ್ತಾ ಇರ್ತೀವಿ. ಇಷ್ಟು ಗಂಟೆಗೆ ಬಾ, ಇಷ್ಟು ಗಂಟೆಗೆ ಹೋಗು ಅಂತ ಯಾರು ಹೇಳಲ್ಲ. ಸ್ವಾವಲಂಬನೆ. ಅದರಿಂದ ನಮ್ಗೆ ಎಷ್ಟು ಗಂಟೆಗೆ ಬತ್ತೀವಿ ನಾವು ಕೆಲಸ ಆಗೋ ಅಷ್ಟು ಮಾಡ್ತೀವಿ, ಕುಕಂತೀವಿ, ಬಂದು ಸ್ನೇಹಿತರ ಜೊತೆ ಅರಟೆ ಹೊಡಿತೀವಿ, ಬೇರೆ ಕಡೆ ಹೋಗಿ ತೋಟಗಳು ನೋಡ್ಕೊ ಬರ್ತೀವಿ, ಆ ಪ್ರೋಗ್ರಾಮ್ಗೆ ಹೋಗ್ತೀವಿ. ಎಲ್ಲಾ ತರದ್ದು ಇರ್ಬೇಕು. ಹೌದು. ಆದಷ್ಟು ಕೃಷಿ ಕಡೆನೂ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ನನಗೆ ಬೆಸ್ಟ್ ಅನ್ಸುತ್ತೆ ಎಲ್ಲಾರು. ಓಕೆ. ನೀವು ಏನೋ ಅಂತಂದ್ರೆ ಆರ್ಗ್ಯಾನಿಕ್ ಮಾಡ್ತಿದ್ದೀರಲ್ವಾ? ಈಗ ನಿಮ್ಮ ತೋಟದಲ್ಲಿ ಯಾವ ಥರ ವೆರೈಟಿ ಹಣ್ಣುಗಳು ಸಿಗ್ಬೋದು ಬಂದರೆ? ನಮ್ಮ ತೋಟದಲ್ಲಿ ಬಂದರೆ ಎಲ್ಲ ಥರದ ಹಣ್ಣಿನ ಗಿಡನೂ ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಥರದ ಹಣ್ಣಿನ ಗಿಡ ನೋಡ್ತಿದ್ದಂಗೆ ತಗೊಂಡು ಬಂದು. ಈಗ ಏನಾಗಿದೆ ಅಂದರೆ ಬರೀ ಅಡಿಕೆ ತೋಟಕ್ಕೆ ಇಂಪ್ರೆಸ್ ಆಗ್ತಾವ್ರು ಜನ. ಅಡಿಕೆ ತೋಟದಿಂದ ಅದು ಏನು ಬರಲ್ಲ, ದುಡ್ಡು ಬರುತ್ತೆ ಅಷ್ಟೇ, ನೆಮ್ಮದಿ ಇರ್ಬೋದು. ಆದರೆ ನಮಗೆ ಮನಃಶಾಂತಿ ಸಿಗಬೇಕು ಅಂದರೆ ನಾವೇ ಬೆಳೆದು ಒಬ್ರಿಗೆ ಕೊಡ್ತೀವಲ್ಲ, ಅದರಲ್ಲಿ ನಮ್ಗೆ ಆರೋಗ್ಯವೇ ಭಾಗ್ಯ ಅನ್ನೋ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಅಂತೇಳಿ ನಾವು ಇವು ಅಡಿಕೆ ತೋಟ, ತೆಂಗಿನ ತೋಟ ಜೊತೆಗೆ ಹಣ್ಣಿನ ಗಿಡಗಳು. ನಂಗೆ ತುಂಬಾ ಹಣ್ಣಿನ ಗಿಡಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದರಿಂದ ಮಾವಾಗಿರ್ಬೋದು, ಈಗ ಸೀತಾಫಲ, ಈಗ ಸೀಬೆ ಇದೆ, ವಾಟರ್ ಆಪಲ್ ಇದೆ. ಈಗ ಬಂದಾರ ಸ್ನೇಹಿತರು ಅವ್ರಿಗೆ ಏನ್ ಇಷ್ಟ ಬರ್ತೈತೆ ಆ ಹಣ್ಣು ಕೊಡ್ತೀವಿ, ತಿಂತಾರೆ, ಹೋಗ್ತಾರೆ. ಆದ್ರೆ ನಮ್ಗೊಂದು ಮನಸ್ಸೇ ಅಂತ ಐತಿ. ಈಗ ಬಂದ್ರೆ ಮರ್ಗೆಣ್ಸ್ ಆಗಿರ್ಬೋದು, ಎಲ್ಲಾನು ವೆರೈಟಿ ಆಗಿದ್ರೆ. ಈಗ ಬರೀ ತೋಟ ಅಂದ್ರೆ ಬರೀ ಅಡಿಕೆನೇ ಬೇಡ, ನಮ್ಗೆ ಹಣ್ಣು ಗಿಡಗಳು ಭಾರಿ ಇಷ್ಟ. ನೋಡ್ರಿ, ಅದು 3 ವರ್ಷದ ತೋಟ. ಅದು 3 ವರ್ಷದ್ದು ಅಳಸು, ಅದು ಸಿದ್ದು ಅಳಸು. ಈಗ ಮುಂದಿನ ಸತಿ ಫಸಲು ಬಿಡುತ್ತೆ. ಆ ಕಡೆನೇ ಎಲ್ಲಾ ತರದ್ ಗಿಡ ಹಾಕ್ಬೇಕು. ಈಗ ಮಾವಾಗಿರ್ಬೋದು, ಈಗ ಎಲ್ಲಾ ತರದ್ ಹಣ್ಣಿನ ಗಿಡ ಹಾಕಿರ್ ಬೆಸ್ಟ್. ಸ್ನೇಹಿತರೆ, ಯಾಕೆ ಏನು ಅಂತಂದ್ರೆ ಇದು ಯಾಕೆ ಸ್ಪೆಷಲ್ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ತೋಟಗಳು ಏನಂದ್ರೆ ಒಂದಕ್ಕೆ ಯಾಕೆ ಸ್ಟಿಕನ್ ಆಗಿ ಹೋಗ್ಬಿಡ್ತೀವಿ. ಅಡಿಕೆ ಅಂದ್ರೆ ಅಡಿಕೆ, ತೆಂಗು. ಇನ್ನು ಏನೋ ಬರೀ ಏಕ ಪದ್ಧತಿಯಲ್ಲಿ ಮಾತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಳೆದು ಬಿಡ್ತೀವಿ. ಈಗ ಯಾರೇ ಆಗ್ಲಿ ನಮ್ಮ ತೋಟಕ್ಕೆ ಬಂದವ್ರೆ ಅಂತಂದ್ರೆ ಇವಾಗ ನಾವು ಸಣ್ಣ ಹುಡುಗರ ಇದ್ದಾಗ ನಮ್ಮ ಹೊಲಗಳಾಗಿರೋ ತೋಟಗಳಿಗೆ ಹೋದ್ರೆ ನಮ್ಗೆ ಮಾವಿನ ಹಣ್ಣು ಸಿಗೋದು, ಬಿಕ್ಕೆ ಹಣ್ಣುಗಳು ಸಿಗೋವು, ಸಮಥಿಂಗ್ ಬೇರೆ ತರ ಹಣ್ಣುಗಳೆಲ್ಲ ಸಿಗೋವು. ಬಟ್ ಇವತ್ತು ಆ ಪರಿಕಲ್ಪನೆನೇ ಇಲ್ಲ. ಇವತ್ತು ನಾವು ತೋಟಗಳೆಲ್ಲ ಹೋಗ್ಬಿಟ್ರೆ ಇವತ್ತು ಏನ್ ಹಣ್ಣುಗಳು ಸಿಗಲ್ಲ ಇವತ್ತು. ಬಟ್ ಆದ್ರೆ ಇಲ್ಲಿ ಏನು ಅಂತಂದ್ರೆ, ಈಗ ತಿಮ್ಮೇಗೌಡರು ನೀವು ಹೊಲಕ್ಕೆ ಬಂದಿದ್ದೀರಾ ಅಂತಂದ್ರೆ ಸೀತಾಫಲ ಸಿಗುತ್ತಾ, ಮರ್ಗೆಣ್ಣು ಸಿಗುತ್ತೆ, ಮಾವಿನ ಹಣ್ಣು ಸಿಗುತ್ತೆ. ಈ ಥರ ವೆರೈಟೀಸ್ ಏನು ಅಂತಂದರೆ ಬಂದರೆ, ಈಗ ನಾನು ಬರೀದ್ದೀನಲ್ವ, ನಾನು ಇವಾಗ ಬರೇಕಾಯೇ ಹೋಗಲ್ಲ, ನನಗೆ ಹೋಗ್ಬೇಕಾದ್ರೆ ಮರ್ಗೆಣ್ಸು ಇಲ್ಲ ಯಾವ್ದಾರ ಒಂದು ಹಣ್ಣು ಸಿಗುತ್ತೆ. ಈ ಕಾನ್ಸೆಪ್ಟ್ ಏನು ಅಂತಂದರೆ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಆ ಕಾನ್ಸೆಪ್ಟು ಅವರು ತಲೆ ಇಕ್ಕೊಂಡು ಅವರು ಕೂಡ ಅದೇ ಥರ ಮಾಡ್ತಾರೆ. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಎಲ್ಲರೂ ಅವ್ರ ಮನೆಗೆ ತಕ್ಕಾಗ ಏನೇನೋ ಬರುತ್ತಾ ಬೆಳ್ಕೊಂಡ್ರೆ ಬೆಸ್ಟು. ಈಗೆಲ್ಲೋ ತಂದು ಅವರು ಏನು ಕೆಮಿಕಲ್ ಹಾಕಿರ್ತಾರೆ ಗೊತ್ತಿಲ್ಲ. ನಮ್ಮ ಮನೆಗಾಗವಷ್ಟು ಹಣ್ಣು, ಈಗ ಕರ್ಬೇವು ಆಗಿರ್ಬೋದು, ಎಲ್ಲ ಬೆಳ್ಕೊಂಡ್ರೆ ಅವ್ರ ಮನೆಗೆ ಏನಾಗುತ್ತೋ ಅದು ಬೆಳ್ಕೊಬೇಕು. ನಾವೊಂದು ಕುದಿನ ಆಗಿರ್ಬೋದು, ಕರ್ಬೇವಿನ ಸೊಪ್ಪು, ನಿಂಬೆ ಗಿಡ, ಎಳ್ಳಿ ಗಿಡ, ಮೆಣಸಿನ್ಕಾಯಿ, ಅಯ್ಯೋ ಈಗ ಎಲ್ಲಾ ತರದ್ ಬೆಳಿತೀವಿ ನಾವು. ಒಬ್ರ ತಕ್ಕ ಹೋಗಿ ಇಸ್ಕೊಂಡು ಬರ್ಬೋದು, ನಾವು ಕೊಡಂಗಿರ್ಬೇಕು. ಇಸ್ಕೊಳ್ಳೋದು ಮುಖ್ಯ ಅಲ್ಲ, ಕೊಡ್ಬೇಕು. ಆದ್ರಿಂದ ನಾವ್ ಏನು ಹಣ್ಣಿನ ಗಿಡಗಳು ಆದಷ್ಟು ಬೆಳ್ಕೊಂಡ್ರೆ ಅವ್ರ ಮನ್ಗಾಗಂಗೆ ಚಂದ.
ಸ್ನೇಹಿತರೆ, ನೀವು ಯಾರನ್ನ ತೋಟ ಬೆಳೆಸ್ತಿದ್ದೀರಾ ಅಂತಂದ್ರೆ ಜೊತೆಗೆ ಹಣ್ಣಿನ ಗಿಡಗಳ ಬೆಳೆಸಿ ಮಕ್ಕಳು ಯಾರನ್ನ ಬಂದ್ರೆ ತುಂಬಾ ಖುಷಿ ಆಗ್ತಾರೆ, ಜನಗಳು ಯಾರನ್ನ ಬಂದ್ರೆ ತುಂಬಾ ಖುಷಿ ಆಗ್ತಾರೆ. ಎಲ್ಲ ಯುವಕರು ಆ ಥರ ಮೈಂಡ್ ಇದ್ರೆ ಎಲ್ಲಾರು ಬೆಳ್ಕೊಂಡ್ಲೇಬಹುದು. ಎಲ್ಲಾರ್ಗು ಸ್ಪೇಸ್ ಇರುತ್ತೆ. ಅವರು ಹಣ್ಣಿನ ಗಿಡಗಳ ಬಗ್ಗೆ ತಲೆ ಕೆಡ್ಸ್ಕೊಂಬಲ್ಲ ಅಷ್ಟೇ. ಹೌದು, ನಮ್ಮ ಹರೀಶಣ್ಣ ಬೆಳ್ಳವೆ ಹತ್ರ ತುಂಬಾ ಅವರು 250 ಥರದ್ದು ಹಣ್ಣಿನ ಗಿಡ ಬೆಳೆಸಿದ್ದಾರೆ. ಅವರೇ ನನಗೆ ಪ್ರೋತ್ಸಾಹ, ಗೌಡ್ರೆ ನೀವು ಏನ ಮಾಡ್ರಿ ಗೌಡ್ರೆ ಹಣ್ಣಿನ ಗಿಡಗಳು ಇಡಿ ಅಂತಾನೆ ಅವ್ರು ಹೇಳೋದು. ನೀವು ಅಡಿಕೆನೂ ಇವ್ ಬೆಳೆಸಿ, ತೆಂಗುನು ಬೆಳೆಸಿ, ಫೋಕಸ್ ಹಣ್ಣಿನ ಗಿಡಗಳಿಗೂ ಮಾಡ್ರಿ. ಫಸ್ಟು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ಆರೋಗ್ಯ ಫಸ್ಟು, ಆರೋಗ್ಯ ಭಾಗ್ಯ ಅನ್ನಂಗೆ ಆರೋಗ್ಯ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಫಸ್ಟ್ ಮುಂಜೆ. ಹೌದೌದು. ಈಗ ಬೇರೆ ಕಡೆ ಎಲ್ಲೋ ಹೋಗಿದ್ರು ಮಾಡೋದ್ಕಿಂತ ನಮ್ಗೆ ನೆಮ್ಮದಿ ಐತಪ್ಪ. ನಿಜವಾಗ್ಲೂ ಕೂಡ ಇಲ್ಲಿ ನಾನು ಬೆಳಗ್ಗೆನೆ ಬಂದೆ, ಇಲ್ಲಿ ಆ ನೆಮ್ಮದಿ ನಾನು ಫೀಲ್ ಮಾಡಿದೆ. ನಿಜವಾಗ್ಲೂ ಕೂಡ ವಾತಾವರಣ ಹಂಗಿದೆ, ತಂಪಾಗಿದೆ, ಆರಾಮಾಗೆ ಉಣ್ಕೊಂಡು ತಿನ್ಕೊಂಡು ನಮಗೆ ಬೇಕಾದ ಬೆಳ್ಕೊಂಡು ಒಂದು ಆದಾಯದ ಮೂಲ ಒಂದು ಯಾವ್ದೋ ಒಂದು ನೋಡ್ಕೊಂಡ್ಬಿಟ್ರೆ ಇನ್ನೇನು. ಈಗ ಮಾವು ಆಗಿರ್ಬೋದು, ತುಂಬಾ ಮಾವಕ್ಕೆ ಎಲ್ಲ ಕಡ್ದಾಕ್ಬಿಟ್ಟು ಅಡಿಕೆ ಇಟ್ಬಿಟ್ಟವ್ರೆ. ಈಗ ಮಾವಕ್ಕೆ ಏನೇನಕ್ಕೆ ಬರುತ್ತೆ ಗೊತ್ತಿಲ್ಲ, ಏನೇನಕ್ಕೆ ಡಿಮ್ಯಾಂಡ್ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ಎಲ್ಲಾ ತರದ್ದು ಹಣ್ಣಿನ ಗಿಡಗಳು ನಮ್ಮ ಜೀವನ ನಾವು ಇದು ಮಾಡ್ಕೊಬೇಕಷ್ಟೇ. ಹಣ್ಣಿನ ಗಿಡ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲಾ ತರದ ಹಣ್ಣು ನಾನು ಬೆಳೆಸಿದ್ದೀನಿ. ನಂಗೆ ಹಣ್ಣಿನ ಗಿಡಗಳು ಈ ಅಡಿಕೆ ತೆಂಗಿಕ್ಕಿದ ನನ್ಗೆ ಹಣ್ಣು ಅಂದ್ರೆ ಪ್ರಾಣ. ನೀನು ಎಲ್ಲಿಂದ ಎಲ್ಗೋ ಹೋಗ್ಲಿ ಒಂದು ಹಣ್ಣು ತಗೊಂಬಂದು ಹಾಕ್ಬೇಕು. ಫ್ರೆಂಡ್ಗಳ ಹತ್ರನೂ ಅಷ್ಟೇ, ನನ್ನಲ್ಲೇ ಹಳಸಣ್ಣು ಕೊಡೋರು ಫೋನ್ ಮಾಡ್ತಾರೆ, ಹಳಸಣ್ಣು ಬರ್ರಿ ನೋಡ್ರಿ ತಗೊಂಡೋಗಿ, ನೀವು ತುಂಬಾ ಇಷ್ಟ ನಿಮ್ಗೆ ಅಂತಾರೆ. ಹಂಗಾಗಿ ನಾವು ಹಣ್ಣು ಅಂದ್ರೆ ಪಂಚಪ್ರಾಣ. ಬೇರೆ ಏನನ ಇದಾಗ್ಲಿ ನಮ್ಗೆ ಹಣ್ಣಿನ ಗಿಡಗಳು ಅಂದ್ರೆ ಭಾರಿ ಇಷ್ಟ. ಆದಷ್ಟು ನಮ್ದು ಫೋಕಸ್ಸು ಅಕ್ಕಡಿ ಸಾಲುಗಳು ಬೆಳ್ಕೊಬೇಕು. ಈಗ ರಾಗಿ ಆಗಲಿ ಕಡಲೆ ಬೀಜ ಆಗಲಿ ಬೆಳಿತಾರಲ್ಲ, ಅವು ಅಕ್ಕಡಿಗಳು ಕಾಳು ಮಾಡ್ಕೊಬೇಕು. ಫೋಕಸ್ ಅದೇನ, ಅದು ಅಕ್ಕಡಿಗಳು ಮಾಡ್ಕೊಂಡು ಅವ್ರ ಮನೆಗೆ ಏನು ದವಸ ಧಾನ್ಯ ಐತೆ ಅದನ್ನ ಬೆಳ್ಕೊಬೇಕು. ಈಗ ಮೆಣಸಿನ ಗಿಡ ಆಗಿರ್ಬೋದು, ಬದನೆ ಗಿಡ ಏನೇನು ಬರ್ತೈತೆ ಅದನ್ನ ಬೆಳ್ಕೊಂಡ್ರೆ ಬೆಸ್ಟು. ಈಗ ಬರೀ ಅಡಿಕೆಗೆ ಫೋಕಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಭಾರಿ ಇದ್ರ ಮೇಲೂ ಇರಬೇಕು. ಅದ್ರ ಮೇಲೆ ಎಲ್ಲ ಕಡೆ ಜಾಸ್ತಿ ಬರೀ ಅದೇ ಆಗ್ಬಾರ್ದು, ಓವರ್ ಆಗ್ಬಾರ್ದು. ರೈತರುಗಳು ದಯವಿಟ್ಟು ಇದನ್ನು ಸ್ವಲ್ಪ ಗಮನಿಸಿ. ಅಂದ್ರೆ ಗೊತ್ತಿಲ್ಲ ಏನು ಯಾವ ತರ ಅಂತ ಹೇಳಿ, ಬಟ್ ಏನು ಅಂತಂದ್ರೆ ಎಲ್ಲಾ ತರನು ಒಂದಕ್ಕೆ ಏನಂದ್ರೆ ಅಡಿಕೆಗೆ ಆಗ್ಬಾರ್ದು, ತೆಂಗು ಒಂದು ತೆಂಗೇನ ಆಗ್ಬಾರ್ದು, ಮಿಕ್ಸ್ಡ್ ಇರಬೇಕು. ಮಿಕ್ಸ್ಡ್ ಕಲ್ಚರ್ ಆಗಬೇಕು ಅಗ್ರಿಕಲ್ಚರ್. ಅವಾಗ ಏನು ಅಂತಂದ್ರೆ ನಮಗೆ ಆದಾಯ ಮೂಲಗಳು ಕೂಡ ಹೆಚ್ಚುತ್ತೆ, ನಮಗೊಂದು ಅಷ್ಟು ಐಡಿಯಾಗಳು ಬರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಒಂಥರ. ಈ ಒಂದೇ ಅಡಿಕೆ ಅಂದ್ರೆ ಅದು ಆಗಲ್ಲ. ಅದು ಅಡಿಕೆ ಮೇಲೆ ಫೋಕಸ್ ಆದ್ರೆ ಭಾರಿ ತೊಂದರೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಜೀವನ ಆರೋಗ್ಯ ಕಾಪಾಡ್ಕೊಬೇಕು ಫಸ್ಟ್. ನಾವೇ ಬೆಳ್ಕೊಬೇಕು ದವಸ ಧಾನ್ಯ. ಸುಮ್ಮನೆ ಅಡಿಕೆಗೆ ಹೇಳ್ತಾರೆ, ಈಗ ಅಡಿಕೆಗೆ ಬೀಳ್ರಿಗೂ 1 ಕ್ವಿಂಟಲ್ ಬಂದು ಕೊಟ್ಬಿಟ್ರೆ ವರ್ಷೆಲ್ಲ ತಿಂಬೋವಷ್ಟು ರಾಗಿ ಆಗ್ತಾವ ನಮ್ಗೆಲ್ಲ ತಾಂಬರಾನೆ ಅಂತ. ಆದ್ರೂ ನಾವು ಬೆಳ್ದಂಗೆ ಮತ್ತೀಗ ತರೋದೇ ಬೇರೆ. ಅವ್ ತಂದು ಎಷ್ಟು ತಂದ್ರೂ ಇದಾಗಲ್ಲ, ಬೆಳಿಬೇಕು. ಆದ್ರಿಂದ ನಾವು ಈಗ ನಾನೇನು ಅಷ್ಟೊಂದು ದೊಡ್ಡನೋ ಅಂತ ಹೇಳ್ತಾ ಇಲ್ಲ. ನಮ್ಮ ಫಾಲೋವರ್ಸ್ ಏನವ್ರ, ನಮ್ಮ ಸ್ನೇಹಿತರು, ನಮ್ಮ ರೈತರು ಮಿತ್ರರು, ಈಗ ಎಲ್ಲ ಹೋದ್ರು ಯುವ ರೈತರು ಅಂತಾರೆ. ಅಷ್ಟೇ ಸಾಕು ನಮ್ಗೆ. ರೈತರಾಗಿರೋದ್ರಿಂದ ನಮ್ಗೆ ಏನು ಐಡಿಯಾ ಬರ್ತೈತ ತಿಳ್ಕೊಳೋದು ಐತೆ, ಪ್ರಾಕ್ಟಿಕಲ್ ಮಾಡೋದು ಐತೆ. ನಾವು ಒಬ್ರಿಗೆ ತಿಳಿಸ್ಬೋದು, ಒಬ್ರಿಂದ ಪಡ್ಕೊಬೋದು. ಈಗ ನಾವೇ ದೊಡ್ಡ ಸಣ್ಣರೇನಪ್ಪ, ಆದ್ರೂ ಈಗ ನಮಗೆ ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡು ಮುಂದೆ ಒಬ್ರಿಗೆ ವಿಷಯ ಮುಟ್ಸಿ ಅದು ಒಂಥರ ನಮಗೆ ಶಾಂತಿ ಇದು ಮಾಡುತ್ತೆ ಮನಸ್ಸಲ್ಲಿ. ಹೌದು, ಅದೊಂಥರ ನೆಮ್ಮದಿ. ಅದು ಸ್ನೇಹಿತರೆ ಏನು ಅಂತಂದರೆ, ತಿಮ್ಮೇಗೌಡರು ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ನೀವೇನಾದರೂ ಬಂದರೆ ಅವರಿಗೆ ಮನೆಗೆ ಬೇಕಾದ ಬೆಳ್ಕೊಂತಾರೆ. ಕೆಲವೊಂದು ಹಣ್ಣುಗಳು ಬರ್ತವೆ, ಅದನ್ನೆಲ್ಲ ನ್ಯಾಚುರಲ್ಲಾಗಿ ಅವ್ರು ಇದು ಮಾಡಿಬಿಟ್ಟು ಅದನ್ನು ಮಾರ್ಕೆಟಿಂಗ್ ಎಲ್ಲ ಮಾಡ್ತವ್ರೆ. ಮತ್ತೇನಂದ್ರೆ ಹಣ್ಣುಗಳು ಸಿಗ್ದು ಅದು ಅಡಿಕೆ ಆಗಿರ್ಬೋದು, ಅಡಿಕೆ ಕೂಡ ಏನು ಅಂತಂದರೆ ಅವ್ರು ಯಾವುದೇ ಜಾಸ್ತಿ ಕಾಸ್ಟ್ ಏನಕ್ಕೂ ಯೂಸ್ ಮಾಡ್ತಿಲ್ಲ, ಅದನ್ನು ಕೂಡ ಆರ್ಗ್ಯಾನಿಕ್ಕಾಗೆ ತಗೊಂಡು ಹೋಗ್ತಾ ಇರೋಂಥದ್ದು. ಒಟ್ಟಾರೆ ಏನು ಅಂತಂದರೆ ಇಲ್ಲಿ ತೋಟಕ್ಕೆ ಬಂದರೆ ನೀವು ಯಾವ ಬೇಕಾದ್ರೆ ವಿಸಿಟ್ ಮಾಡಿ. ಇದು ಬದಿನಲ್ಲಿ ಈಗಲೇ 1 ವರ್ಷ ಆಗಿದೆ ಹಾಕಿ, ಎಲ್ಲರೂ ಹಾಕ್ಕೊಬೋದು. ಅವ್ರ ಮನೆಗೆ ಏನಾಯ್ತಾ ಖಾಲಿ ಜಮೀನು ಅವ್ರಿಗೆಲ್ಲರಿಗೂ ಬೇಕಾದ್ರೆ ಕಡ್ಡಿ ಬೇಕಾದ್ರೆ ನಾನೇ ಇಲ್ಲಿಗೆ ಬಂದರೆ ನಮ್ಮ ಹೊಲ್ದ ಹತ್ರನೇ ಕಟ್ಕೊಂಡು ಹೋಗ್ಬೋದು. ನಮ್ಮ ಸ್ನೇಹಿತರು ಯಾರಿಗೆ ಬೇಕಾದ್ರೂ ಕಡ್ಡಿ ಇದು ಮಾಡ್ಕೊಬೋದು. ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಯಾರು ಬೇಕಾದ್ರೂ ಬಂದಲಿ, ಬೇಕಾದ್ರೆ ತಗೊಂಡೋಗಿ ಆರ್ಗ್ಯಾನಿಕ್ಕಾಗಿ ಫುಲ್. ಅದಕ್ಕೇನು ಎಕ್ಸ್ಟ್ರಾ ಗೊಬ್ಬರ ಏನು ಹಾಕೋಂಗಿಲ್ಲ. ಈ ಬದ ಏನೈತಾ ಅದಕ್ಕೆ ನೆಟ್ಟರೆ ಸಾಕು, ಅದು ಸ್ವತಂತ್ರವಾಗಿ ಬೆಳೆಯುತ್ತೆ. ತುಂಬ ಒಂದೊಂದು ಅಗುದ್ರು ಈಗ ಒಂದೊಂದು 5-5 kg ಬರುತ್ತೆ. ಎಲ್ಲರೂ ಮನೆಗೆ 2-2 ಕಡ್ಡಿ. ನಾವು ಈಗ ಮೈಸೂರು ಕೃಷಿ ಮೇಳ ಎಲ್ಲ ಹೋದಾಗ ಕಡ್ಡಿಗಳು ದುಡ್ಡು ಕೊಟ್ಟು ತಗೊಂಬಂದಿದ್ದೀವಿ ಎಷ್ಟೋ ಸತಿ. ಈಗ ಯಾರು ಬೇಕಾದ್ರೂ ಬಂದು ಕಡ್ಡಿಗಳು ಆಗಲಿ ಅವ್ರ ಹೊಲದಲ್ಲಿ ತೋಟದಲ್ಲಿ ನಾಟಿ ಮಾಡ್ಕೊಬೋದು.
ಈಗ ನಮ್ಮ ಜನಾರ್ದನ್ ಸರ್ ಬಂದು ಹೋಸತಿ 50-60 ಕಡ್ಡಿ ತಗೊಂಡೋದ್ರು. ಅವರು ಬೆಳೆದು ಬೇರೆಯವ್ರಿಗೂ ಕೊಡ್ತಾರೆ. ಹಂಗೆ ಯಾರು ಬೇಕಾದ್ರೂ ಬಂದು ಕಡ್ಡಿ ಬೆಳ್ಕೊಂಡ್ರೆ ನಾವು ಬೇಕಾದ್ರೆ ತಳಿಗಳು ಉಳಿಸಿದ್ರೆ ಮುಂದಕ್ಕೆ ಅವ್ರ ಹತ್ರನೇ ಇಸ್ಕೊಂಬರ್ಬೋದು. ಆದ್ದರಿಂದ ಈ ಕಡ್ಡಿ ಎಲ್ಲ ಬೆಳೆಸಿ ಒಳ್ಳೆ ಗೊಬ್ಬರನೂ ಆಗುತ್ತಿದ್ದು, ದನಿಗೂ ಮೇವಾಗುತ್ತೆ, ಮೇಕೆಗೂ ಮೇವಾಗುತ್ತೆ. ಇದಕ್ಕೇನು ಗೊಬ್ಬರನೇ ಹಾಕಿಲ್ಲ ನೋಡ್ರಿ. ಇದೆಲ್ಲ ಅಗಿದ್ರೆ ಫುಲ್ಲು ಇಲ್ಲೆಲ್ಲ ಸೀಳ್ಬಿಟ್ಟಿದೆ ಗೆಣಸು ನೋಡ್ರಿ, ಎಲ್ಲ ಸೀಳ್ಬಿಟ್ಟಿರೋದು. ಅಗ್ದಿಲ್ಲ ಇನ್ನಾನ ಬಂದಿದೆ, ಅಗಿಬೇಕು ನೋಡಿರಿ. ಎಲ್ಲರೂ ಬದಿನಲ್ಲಿ ಈ ಥರ ನಾಟಿ ಮಾಡ್ಕೊಳ್ರಿ, ನಿಮಗೂ ಅನುಕೂಲ ಆಗುತ್ತೆ. ಒಳ್ಳೆ ಆರ್ಗ್ಯಾನಿಕ್ ಫುಡ್ ಇದು. ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ. ಯಾರಿಗಾರು ಕಡ್ಡಿ ಬೇಕು, ಗೆಣಸು ಬೇಕು ಅಂದರೆ ಬೇಗ ತಗೊಂಡೋಗ್ಬೋದು ಬಂದು. ರೈತರಿಗೆ ಇವು ಅಕ್ಡಿ ಸಾಲುಗಳು ತುಂಬ ಅನುಕೂಲ ಆಗ್ತವೆ. ಈಗ ಮನೆಗೆ ಸಾಂಬಾರ್ಗಳಿರ್ಬೋದು, ಎಲ್ಲ ಪದಾರ್ಥನೂ ತುಂಬ ನೀಟಾಗಿ ಉಪಯೋಗಿಸ್ಕೊಬೋದು. ಈಗ ರೈತರುಗಳು ಅಕ್ಡಿ ಸಾಲು ಮಾತ್ರ ಮರದಲ್ಲೇ ಹಾಕಿದ್ರೆ ಚೆಂದ. ಈಗ ನೋಡಿರಿ, ಈಗ ಅಳಸಂಡೆ ಇದೆ, ಅಳಸಂಡೆ ಎಲ್ಲ ಕಿತ್ಕೊಂತೀವಿ, ತೊಗರಿ, ಅವರೆ ಎಲ್ಲ ಇದೆ. ಅದೇ ಹಸಿರೆಲ್ಲ ಗೊಬ್ಬರ ಆದಂಗೆ ಅದೇ ಗೊಬ್ಬರ ಆಗುತ್ತೆ. ಆದಷ್ಟು ಎಲ್ಲ ಯುವಕರನ್ನ ಈ ಥರ ಅಕ್ಡಿ ಸಾಲುಗಳ ಯೂಸ್ ಮಾಡ್ಬೋದು. ನಂಬರು 7090152515 ನನ್ನ ನಂಬರು. ಯಾರಿಗೆ ಬೇಕಾದ್ರೂ ಕಡ್ಡಿ ಬೇಕಾದ್ರೆ ಖಂಡಿತ ನನಗೆ ಫೋನ್ ಮಾಡಿ. ಅವ್ರಿಗೆ ಎಷ್ಟು ಕಡ್ಡಿ ಬೇಕಾದ್ರೂ ನಾನು ಫ್ರೀ ಆಫ್ ಕಾಸ್ಟಾಗೆ ಬೇಕಾದ್ರೆ ತಗೊಂಡೋಗ್ರಿ ಕಡ್ಡಿನ. ಈಗ ಯಾರಿಗೆ ಬೇಕಾದ್ರೂ ಬಂದು ನಮ್ಮ ತೋಟಕ್ಕೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ. ಬೇಕಾದ್ರೆ ಕಡ್ಡಿನೂ ತಗೊಂಡೋಗಿ ಬಂದು. ಈಗ ಅಡಿಕೆ ಗಿಡದ್ದಾಗಿರ್ಬೋದು ಎಲ್ಲ ಆರ್ಗ್ಯಾನಿಕ್ಕಾಗಿ ಹೆಂಗೆ ಮಲ್ಚಿಂಗ್ ಮಾಡಿದ್ದೀನಿ. ಬಂದರೆ ನನ್ನ ಐಡಿಯಾ ಏನೈತೆ ನಾನು ಒಂದು ಸ್ವಲ್ಪ ತಿಳ್ಕೊಂಡು ಕೊಡ್ತೀನಿ. ನಿಮ್ಮ ಐಡಿಯಾ ಏನೈತೆ ನೀವು ನಮಗೆ ತಿಳಿಸಿರಂತೆ. ಥ್ಯಾಂಕ್ ಯು. ಖಂಡಿತ ನಿಮಗೆ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ. ನಿಮ್ದೇನು ಕೃಷಿ ಕನಸುಗಳಿದೆಯೋ ಅದನ್ನೆಲ್ಲ ಸಾಕಾರ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಧನ್ಯವಾದಗಳು ನಿಮಗೂ ಕೂಡ. ಥ್ಯಾಂಕ್ ಯು. ಇದೇ ಥರ ಮುಂದುವರಿರಿ. ಖಂಡಿತ. ನಮ್ಮ ಬಾಂಧವ್ಯ ಹಿಂಗೆ ಇರಲಿ ಕೊನೆವರೆಗೂ. ಖಂಡಿತ. ಸ್ನೇಹಿತರೆ, ನೀವು ಇಲ್ಲಿವರೆಗೂ ಏನೋ ಅಂತಂದರೆ ತಿಮ್ಮೇಗೌಡರು ಮಾಡಿರೋಂತಹ ಅಡಿಕೆ ತೋಟ ಆಗಿರ್ಬೋದು, ಅವ್ರ ಹಣ್ಣಿನ ಗಿಡಗಳಾಗಿರ್ಬೋದು, ಮತ್ತು ಅವ್ರ ತೋಟನ ಅವ್ರ ಹೊಲನ ಯಾವ ಥರ ಮೇಂಟೈನ್ ಮಾಡ್ತಾರಂತೆ ಒಟ್ಟು ಇಲ್ಲಿವರೆಗೂ ನಮಗೆ ಪೂರ್ಣವಾಗಿ ಮಾಹಿತಿ ಕೊಟ್ಟರು. ಸ್ನೇಹಿತರೆ, ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.